ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶ್ರವಣವನ್ನು ಯಾಕೆ ಮಾಡಬೇಕು, ಈ ಪಂಚಾಂಗ ಶ್ರವಣದ ಮಹತ್ವ ಏನು, ಅದರ ಅರ್ಥ ಏನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯುಗಾದಿ ಅಂತ ಹೇಳಿದ್ರೆ ಹೊಸ ಯುಗದ ಆರಂಭ, ಹಾಗೆಯೇ ಹೊಸ ಸಂವತ್ಸರ ಅಥವಾ ಹೊಸ ವರ್ಷವಾಗಿ ಇದನ್ನು ಆಚರಣೆ ಮಾಡಲಾಗುತ್ತೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ಯುಗಾದಿ ಹಬ್ಬವನ್ನು ನೂತನ ವರ್ಷವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ಈ ದಿವಸ ಪಂಚಾಂಗ ಶ್ರವಣಕ್ಕೆ ಬಹಳನೇ ಮಹತ್ವ ಇದೆ. ಪಂಚಾಂಗ ಶ್ರವಣ ಅಂದರೆ ಏನು ಹಾಗಂತ ಹೇಳಿದ್ರೆ, ಈ ಹೊಸ ವರ್ಷದಲ್ಲಿ ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಹಾಗೆ ತಿಥಿ, ನಕ್ಷತ್ರ, ಯೋಗ, ಕರಣ, ಹಾಗೆಯೇ ಹೊಸ ವರ್ಷದ ಶುಭ ಹಾಗೂ ಅಶುಭ ಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಡೋದೇ ಈ ಪಂಚಾಂಗ. ಇದನ್ನು ನಾವು ಕೇಳೋದನ್ನು ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ. ಈ ಯುಗಾದಿ ಹಬ್ಬದ ದಿವಸ ದೊಡ್ಡ ದೊಡ್ಡ ಪಂಡಿತರು ಅಥವಾ ಮಹಾನ್ ಜ್ಯೋತಿಷಿಗಳು ಈ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಅಂದರೆ ಅವರು ಆ ವರ್ಷದ ಶುಭ ಅಶುಭ ಫಲಗಳೇನಿದೆ, ರಾಜಕೀಯ ಸ್ಥಿತಿಗತಿಗಳು ಯಾವ ರೀತಿ ಇದೆ, ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿರುತ್ತೆ, ಮಳೆ ಬೆಳೆ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನು ಕೂಡ ಆ ಹೊಸ ವರ್ಷದ ದಿವಸ ಹೊಸ ಪಂಚಾಂಗವನ್ನು ತೆಗೆದು ಅದನ್ನು ಓದಿ ಹೇಳ್ತಾರೆ. ಇದನ್ನು ಪಂಚಾಂಗ ಶ್ರವಣ ಮಾಡಿಸೋದು ಅಂತ ಹೇಳ್ತಾರೆ. ಈಗೆಲ್ಲ ಟಿ ವಿಗಳಲ್ಲಿ ಕೂಡ ಈಗ ಜ್ಯೋತಿಷಿಗಳು ಪಂಡಿತರು ಬಂದು ಕೂತ್ಕೊಂಡು ಆ ದಿವಸ ಹೊಸ ಪಂಚಾಂಗವನ್ನು ನೋಡ್ತಾರೆ. ಯಾರು ಅದನ್ನು ಕೇಳಿಸ್ಕೊಳ್ತಾರೋ ಇದನ್ನೇ ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ, ಇದನ್ನು ನಾವು ಕೇವಲ ಕೂತ್ಕೊಂಡು ಕೇಳಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ, ಅಥವಾ ಯಾಕೆ ಇದನ್ನು ಕೇಳಿಸ್ಕೊಳ್ಬೇಕು ಅಂದರೆ ಪಂಚಾಂಗ ಶ್ರವಣವನ್ನು ಮಾಡಬೇಕಂತ ಹೇಳಿದ್ರೆ, ಈ ರೀತಿಯಾಗಿ ನಾವು ಪಂಚಾಂಗ ಶ್ರವಣವನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜಾತಕದಲ್ಲಿನ ಅಥವಾ ಆ ಹೊಸ ವರ್ಷದಲ್ಲಿ ಬರಬಹುದಾದಂಥ ನಮಗೆ ಇರೋಂತಹ ದೋಷಗಳು ಏನಿರುತ್ತೋ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಒಂದು ವರ್ಷದ ಒಳಗಾಗಿ ಶುಭ ಫಲಗಳು ನಮಗೆ ಸಿಗುತ್ತೆ. ಅದೇ ರೀತಿ ಆ ದೇವರ ಕೃಪೆ ಅನ್ನೋದು ಸಿಗುತ್ತೆ. ಇದು ನಮ್ಮ ಹಿಂದೂ ಧರ್ಮದ ಒಂದು ಧಾರ್ಮಿಕ ಹಾಗೂ ಪುರಾತನವಾದಂಥ ಒಂದು ನಂಬಿಕೆ. ಆದ್ದರಿಂದಲೇ ಈ ಪಂಚಾಂಗ ಶ್ರವಣಕ್ಕೆ ಬಹಳನೇ ಒಂದು ನಂಬಿಕೆ ಇದೆ, ಹಾಗೆ ಮಹತ್ವ ಕೂಡ ಇದೆ. ಪಂಚಾಂಗ ಅಂತ ಹೇಳಿದ್ರೆ 5 ಅಂಗಗಳು. 5 ಅಂಗಗಳು ಯಾವುದು ಅಂತ ಹೇಳಿದ್ರೆ ತಿಥಿ, ನಕ್ಷತ್ರ, ಯೋಗ, ಕರಣ ಹಾಗೂ ವಾರ. ತಿಥಿ ಅಂತ ಹೇಳಿದ್ರೆ ಚಂದ್ರನ ಆಧಾರದ ಮೇಲೆ ಇರುವ ದಿನದ ಗಣನೆ ಅಂತ ಅರ್ಥ. ಹಾಗೆ ನಕ್ಷತ್ರ ಅಂತ ಹೇಳಿದ್ರೆ ಚಂದ್ರನು ಆ ದಿವಸ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅದನ್ನು ಆ ದಿವಸದ ನಕ್ಷತ್ರ ಅಂತ ಹೇಳ್ತಾರೆ. ಅದೇ ರೀತಿ ವಾರ ಅಂತ ಹೇಳಿದ್ರೆ ಈ ದಿವಸ ಯಾವುದು, ಸೋಮವಾರ, ಮಂಗಳವಾರ, ಬುಧವಾರ, ಈ ರೀತಿ ಆ ದಿವಸ ಯಾವುದು ಆ ವಾರ ಆಗಿರುತ್ತೆ. ಹಾಗೆಯೇ ಕರಣ ಅಂತ ಹೇಳಿದ್ರೆ ತಿಥಿಯ ಅರ್ಧ ಭಾಗ. ಯೋಗ ಅಂತ ಹೇಳಿದ್ರೆ ಸೂರ್ಯ ಹಾಗೂ ಚಂದ್ರನ ಸ್ಥಾನದ ಮೇಲೆ ನಿರ್ಧರಿತವಾಗುವಂಥ ಒಂದು ಯೋಗ. ಇವೆಲ್ಲವೂ ಸೇರಿದಾಗ ಅದು ಪಂಚಾಂಗ ಅಂದರೆ ಪಂಚ ಅಂಗಗಳು ಎಲ್ಲವರು ಸೇರಿದಾಗ ಇದನ್ನು ಪಂಚಾಂಗ ಅಂತ ಕರೀತಾರೆ. ಇದು ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಭಾಗ ಆಗಿರುತ್ತೆ. ಈ ಪಂಚಾಂಗದ ಆಧಾರದ ಮೇಲೇ ಜ್ಯೋತಿಷ್ಯವನ್ನು ಹೇಳುವಂಥದ್ದು. ಆದ್ದರಿಂದ ಈ ಪಂಚಾಂಗಕ್ಕೆ ಬಹಳನೇ ಒಂದು ಮಹತ್ವ ಇದೆ. ಇವುಗಳ ಆಧಾರದ ಮೇಲೇ ಈ ವರ್ಷ ಮಳೆ ಬೆಳೆ ಯಾವ ರೀತಿ ಆಗುತ್ತೆ, ಹಾಗೆ ಗ್ರಹಣಗಳು ಯಾವ ರೀತಿಯಾಗಿ ಸಂಭವಿಸುತ್ತೆ, ಯಾವ ಸಮಯದಲ್ಲಿ ಗ್ರಹಣಗಳು ಸಂಭವಿಸುತ್ತೆ, ರಾಜಕೀಯ ಏರಿಳಿತಗಳು ಹೇಗಿದೆ, ಹಾಗೆಯೇ ದೇಶದ ಆರ್ಥಿಕ ಪರಿಸ್ಥಿತಿ, ಯುದ್ಧ ಭೀತಿ ಏನೆಲ್ಲವನ್ನು ಹೇಳಬಹುದೋ ಅದೆಲ್ಲವೂ ಕೂಡ ಈ ಪಂಚಾಂಗದಿಂದ ಹೇಳ್ಬೋದಾಗಿರುತ್ತೆ. ಆದ್ದರಿಂದನೇ ಯುಗಾದಿ ಹಬ್ಬ ದಿವಸ ಈ ಒಂದು ಪಂಚಾಂಗ ಶ್ರವಣಕ್ಕೆ ಬಹಳ ಒಂದು ಮಹತ್ವ ಇದೆ. ಇನ್ನು ವಿಶೇಷವಾಗಿ ಯುಗಾದಿ ಹಬ್ಬದ ದಿವಸನೇ ಇದನ್ನು ಹೇಳೋದು. ಯಾಕೆಂದರೆ ಅದು ನೂತನ ಸಂವತ್ಸರ ಆಗಿರೋದ್ರಿಂದ ಈ ದಿವಸ ವರ್ಷದ 12 ರಾಶಿಗಳ ಫಲ ಹಾಗೂ ಶುಭ ಫಲ ಹಾಗೆ ಅಶುಭ ಫಲಗಳು ಏನಿದೆ ಅಂತ ಕೂಡ ಆ ದಿವಸನೇ ಹೇಳುವಂಥದ್ದು ಒಂದು ವಾಡಿಕೆ. ಆದ್ದರಿಂದನೇ ಯುಗಾದಿ ಹಬ್ಬದ ದಿವಸ ಪ್ರತಿಯೊಬ್ಬರೂ ಕೂಡ ಪಂಚಾಂಗ ಶ್ರವಣವನ್ನು ಮಾಡಲೇಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗೆ ಮಹಾನ್ ಪಂಡಿತರು ಜ್ಯೋತಿಷಿಗಳು ಇದನ್ನೇ ಹೇಳ್ತಾರೆ. ಆದ್ದರಿಂದ
ಈ ಯುಗಾದಿ ಹಬ್ಬದ ದಿವಸ ಪ್ರತಿಯೊಬ್ಬರೂ ಕೂಡ ಪಂಚಾಂಗ ಶ್ರವಣವನ್ನು ತಪ್ಪದೇ ಮಾಡೋದ್ರಿಂದ ದೋಷಗಳು ಕಡಿಮೆಯಾಗುತ್ತೆ, ಹಾಗೆ ವರ್ಷದ ಒಳಗಡೆ ಶುಭ ಫಲಗಳು ಹೆಚ್ಚಾಗುತ್ತೆ, ಆ ದೇವರ ಕೃಪೆ ಅನ್ನೋದು ನೇರವಾಗಿ ಸಿಗುತ್ತೆ. ಆದ್ದರಿಂದನೇ ಪ್ರತಿಯೊಬ್ಬರೂ ಕೂಡ ತಪ್ಪದೇ ಈ ಬಾರಿ ಪಂಚಾಂಗ ಶ್ರವಣವನ್ನು ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಂಚಾಂಗ ಶ್ರವಣದ ಬಗ್ಗೆ ಸರಳವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಯುಗಾದಿ ಹಬ್ಬದ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.